ನಾವು 1180 ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಹೋರಾಟ ಮಾಡ್ತಾ ಇದ್ರೆ ಇವತ್ತು ನಾಳೆ ಕೆ ಎಚ್ ಮುನಿಯಪ್ಪನ ಮನೆ ಹತ್ರ ಒಂದು 10 ಸಲ ಹೋಗಿದ್ರೇನ. ಕೆ ಎಚ್ ಮುನಿಯಪ್ಪನ ಹತ್ರ ಕಂಜಾಯಿ ಭವನ ಹೋಗಿದ್ದೀರಿ. ಎಲ್ಲನೂ ಯಾಕಡೆ ಮೀಟಿಂಗ್ಲಿರ್ತಾವ ಆ ಕಡೆ ಎಲ್ಲ ಹೋಗಿದ್ದೀರಿ. ಹೋದ್ರೆ ನಮ್ಮ ರೈತರಿಗೆ ಏನು ಹೇಳ್ತಾರೆ ಅವರು, ಇನ್ನೊಂದು ತಿಂಗಳು, ಇನ್ನೊಂದು ವಾರ, ಇನ್ನೊಂದು 10 ದಿನ ಹಿಂಗೆ ಟೈಮ್ಗಳು ಕೊಟ್ಕೊಳ್ತಾನೆ ಬರ್ತಾನೆ ಅವ್ರೆ. ಅದಕ್ಕ ಮೊನ್ನೆ ಚನ್ನರಾಯಪಟ್ಟಣದಲ್ಲಿ ನಡೆದಿರೋದೆಲ್ಲ ಗೊತ್ತು ತಾನೆ. ಕೆ ಎಚ್ ಮುನಿಯಪ್ಪನ ಮನೆ ಹತ್ರ ಹೋಗಕ್ಕ ಎಲ್ಲ ರೆಡಿಯಾಗಿ ಅಡುಗೆ ಮಾಡಿ ಬಸ್ಸಲ್ಲಿಟ್ಟು ಬಸ್ಸನ್ನ ಮುಂದಕ್ಕೆ ಬಿಡ್ತೀರಾ. ಪೊಲೀಸವ್ರದ್ದು ಜಾಸ್ತಿ ದೌರ್ಜನ್ಯ ಆಗೋಗ್ಬಿಟ್ಟೈತೆ. ಪೊಲೀಸರು ನಾವು ರೈತರು ಇವತ್ತು ನಮ್ಮ ಊರಿನಿಂದ ಬರ್ಬೇಕಾದ್ರೆ ಒಂದು 5 ಜಾಗದಲ್ಲಿದ್ರು. ನಮ್ಮನೇನು ಮಾತಾಡಿದ್ರೆ ಅವ್ರಿಗೆ ಸರಿಯಾಗಿ ಹೇಳ್ಬಿಟ್ಟು ಬರೇನು ನಾನು. ಒಟ್ನಾಗಿ ಮಾತಾಡಿಲ್ಲ. ಏನು ನಾವೇನು ಅವ್ರನ್ನೇನು ಹೊಡಿತೀರಾ? ರೈತರು ಬಂದು ಅವ್ರನ್ನೇನು ಹೊಡಿತೀರಾ? ಏನು ಇಲ್ಲಲ್ಲ, ನ್ಯಾಯ ಕೇಳ್ತೀರಿ. ಅಷ್ಟಕ್ಕೆ ಅವರು ಗೌರವ ಕೊಡ್ಬೇಕು, ರೈತರಿಗೆ ಗೌರವ ಕೊಡ್ಬೇಕು ತಾನೆ. ಕೊಡೋದಿಲ್ಲ, ಅವರು ಗೌರವ ಕೊಡೋದಿಲ್ಲ. ಯಾಕಂದ್ರೆ ಈ ಪ್ರತಿಭಟನೆ ಏನಿಂದ ನಡೀತಾ ಐತೆ ಅಂದ್ರೆ 3 ಹಳ್ಳಿ ಬಿಡ್ತೀರಿ ಅಂತ ಹೇಳಿವ್ರೆ. ಚನ್ನರಾಯಪಟ್ಟಣ, ಮುಟ್ಟಬಾರ್ಲಿ, ತೆಳ್ಳಹಳ್ಳಿ ಬಿಡ್ತೀರಿ ಅಂತ ಬಿಟ್ಟಿದ್ದೀರಿ ಅಂತ ತೋರ್ಸವ್ರೆ ಹೊರತು ನಮ್ಗೆ ಯಾವ್ದೂ ಒಂದು ನೋಟಿಸ್ ಕೊಟ್ಟಿರ್ಲಿ. ಅವ್ರೊಂದು ನೋಟಿಸ್ ಅವ್ರ ಕಣ್ಣಿಂದ ಕೊಡಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಆ ಬ್ಯಾಂಕಲ್ಲಿ ಅಷ್ಟೇ ಎಲ್ಲಿ ಹೋದ್ರು ಭೂಮಿ ಮೇಲೆ ನಮ್ಗೆ ದುಡ್ಡು ಕೊಡೋದಿಲ್ಲ. ಇವಾಗ ಕಷ್ಟ ಬರ್ತೈತೆ. 1 ಕುಂಟೆ 2 ಕುಂಟೆ ನಾವು ಮಾಡ್ಕೊಂತೀರಿ. ಆ ಥರ ಮಾಡಕ ಆಗಲ್ಲ. ನಾವು ಮೊದಲ ಭೂಮಿನ ತಗೊಂಡೋಗಿ ಅಡವಿಟ್ಟು ಹಣ ಕೊಟ್ಟು ತಿರುಗಿ ಉಳಿಸ್ಕೊಳ್ಳೋಣ ಅಂದ್ರೂ ಆ ಥರನೂ ದುಡ್ಡು ಕೊಡಲ್ಲ ಅವ್ರು. ನಮಗೆ ಕಷ್ಟ ಬಂದಾಗ ಅದು ಕೊಡಲ್ಲ. ಏನಿದ್ರು ಬೆಳೆ ಬೆಳಿಬೇಕು, ತಿನ್ಬೇಕು, ಆ ಥರ ಆಗಿದೆ. ಏನೇ ಮಾಡಿ ನಮ್ಮ ಭೂಮಿ ಬಿಡಿಸ್ಕೊಳ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀರಿ. ಬಿಡಲ್ಲ ನಾವು. ದಾಳಿಂಬ್ರಿ ಐತೆ, ದಾಳಿಂಬ್ರಿ 2.25 ಎಕರೆ ಐತೆ. ಈ ಸಲ 1 ಎಕರೆ ಹಾಕಿದ್ದೀರಿ ದಾಳಿಂಬ್ರಿ ಗಿಡ. ಬಾಳೆ ಗಿಡ 1 ಎಕರೆ ಹಾಕಿದ್ದೀರಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಾರರೆಲ್ಲನೂ ಇಡೀ ರಾಜ್ಯ ಹೋರಾಟಗಾರರೆಲ್ಲ ನಿಮ್ಮಕ್ಕ ನಾವು ಬೆಂಬಲ ಇರ್ತೀರಿ. ಗಡ್ಡಗ ಹೋರಾಟ ಮಾಡೋಣ. ಅದೇನೇ ಆಗಲಿ ನಮ್ಮ ಭೂಮಿ ಬಿಡಿಸ್ಕೊಳ ಗಂಟ ನಾವು ಬಿಡ್ಕೊಡ್ದು. ನೀವು ಸೋತ್ರೆ ಇಡೀ ರಾಜ್ಯ ಸೋತಂಗೆ. ಸೋಲ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದು ಅಂತೇಳಿ ನಮಗೆ ಬೆಂಬಲ ಕೊಟ್ಟು ಎಲ್ಲನೂ ನಾನು ಹಿಂಗೆ ಹೇಳ್ದೆ. ಬೆಂಗಳೂರು ಫ್ಯಾಕ್ಟರ್ ತೆಗಿಲಿ ಹೇಳ್ದೆ. ನೋಡಿ, ಹಣ್ಣು ಬೆಳಿತೀರಿ, ದಾಳಿಂಬ್ರಿ ಬೆಳಿತೀರಿ, ಬಾಳೆಕಾಯಿ ಬೆಳಿತೀರಿ, ಇಂಥ ತರಕಾರಿಗಳೆಲ್ಲ ಹೂ ಬೆಳಿತೀರಿ, ಹಾಲು ಎಲ್ಲನೂ ನಿಮ್ಮ ಪ್ಯಾಟ್ಗೆ ಕಳಿಸ್ತೀರಲ್ಲ, ಬೆಂಗಳೂರು ಪ್ಯಾಟ್ಗೆ. ನಾವು ರೈತರು ಇಷ್ಟ ಕಷ್ಟದಲ್ಲಿ ನಾವು ಇದ್ದೀರಲ್ಲ, ನಿಮ್ಮ ಇದು ಮಾಡ್ರಿ. 25ನೇ ತಾರೀಕು ದೇವನಹಳ್ಳಿ ಚಲೋ ಮಾಡ್ರಿ. ನಿಮ್ಮ ಸಹಾಯ ನಮಗೆ ಬೇಕು, ರೈತರಿಗೆ ಸಪೋರ್ಟ ಮಾಡ್ರಿ ಅಂತ ಅವ್ರಿಗೂ ಮನವಿ ಮಾಡಿದೆ ನಾನು. ಏನೋ ಬೆಂಗಳೂರು ಪ್ಯಾಟ್ಗೂ ಮನವಿ ಮಾಡಿದೆ ನಾನು. ಅದಕ್ಕೆ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟ ಮೇಲ್ಕೆ ನಾವು ಸತ್ತಂಗೆನಕ್ಕ. ಭೂಮಿ ಬಿಟ್ಟ ಮೇಲ್ಕೆ ನಾವು ಸತ್ತಂಗೆ. ಅದಕ್ಕೆ ನಾವು ಭೂಮಿ ಬಿಡೋದಿಲ್ಲ. ಏನೇ ಆಗಲಿ ನಮ್ಮ ಭೂಮಿ ತಾಯಿ ಇದ್ರೆ ನಮ್ಗೆ ಅನ್ನ ಸಿಗ್ತೈತೆ. ನಾವು ತಿಂದ ಮೇಲ್ಕೆ ನಮ್ಮ ಮಕ್ಕಳು ಕಾತದ, ನಮ್ಮ ಮಕ್ಕಳಿಂದ ಮೊಮ್ಮಕ್ಕಳು ಕಾತದ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಭೂಮಿ. ಅದೇನೇ ಆಗಲಿ ಬಿಡೋದಿಲ್ಲ. ನಾವು 20 ಜನ ಸ್ಟೂಡೆಂಟ್ಸ್ ಆಗಿ ಬಂದೀವಿ. ನಮ್ಮ ತಾಯಿ ತಂದೆನೂ ರೈತರೇ. ಸೊ ರೈತರು ಭೂಮಿ ಈ ಥರ ಹೋಗೋದು ನಮಗೆ ಇಷ್ಟ ಆಗಲ್ಲ. ಬರೀ 3 ಹಳ್ಳಿ 13 ಹಳ್ಳಿಯಲ್ಲಿ ಬರೀ 3 ಹಳ್ಳಿ ಬಿಡ್ತೀನಂತ ಸರ್ಕಾರ ಹೇಳಿದೆ. ಸರ್ಕಾರ ಇರೋದೇ ನಮ್ಮ ಒಳ್ಳೇದಕ್ಕಾಗಿ, ಆದರೆ ನಮ್ಮ ಜೊತೆ ಕೆಟ್ಟದಾಗ್ತಾಯಿದೆ. ನಾನು ತುಂಬ ಬೇಜಾರಾಗಿದ್ದೀವಿ. ಅದಕ್ಕೆ ನಾವು ರೈತರಿಗೋಸ್ಕರ ನಾವು ನಿಲ್ಲಕ್ಕೆ ಬಂದಿದ್ದೀವಿ. ನಾವು ಬೀದರಿಂದ ಬಂದಿದ್ದೀನಿ. ಹೊಸಪೇಟೆಯಿಂದ 5 ಜನ ಬಂದಿದ್ದಾರೆ. ಗುಲ್ಬರ್ಗದಿಂದ 3 ಜನ ಬಂದಿದ್ದಾರೆ. ಆಲ್ ಓವರ್ 20 ಸ್ಟೂಡೆಂಟ್ಸ್ ಇದ್ದೀವಿ. ನಾವು ಸೋಷಲ್ ವರ್ಕ್ ಸೆಕ್ಟರಲ್ಲಿ ಇದ್ದೀವಿ. ಸೊ ರೈತರಿಗೋಸ್ಕರ ನಾವು ನಿಲ್ತೀವಿ. ನಲಪನಹಳ್ಳಿ ಗ್ರಾಮ, 13 ಹಳ್ಳಿಯಲ್ಲಿ ನಮ್ಮದು 1 ಹಳ್ಳಿ. ನಮ್ಮ ಜಮೀನು 10 ಎಕರೆ ಹೋಗ್ತಾ ಇದೆ. ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀರಿ. 4 ವರ್ಷದಿಂದ ಓಡಾಡ್ತಾನೆ ಇದ್ದೀವಿ. ಎಲ್ಲ ದೊಡ್ಡ ಇವೆಲ್ಲ ನಡೆಸಿದ್ವಿ. ಏನು ಮಾಡಿದ್ರು ಅವರು ನಮ್ಮ ಇದೇ ಮಾಡಲ್ಲ. ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಬಿಡೋರ್ಗೆ ಕರೆದ್ರು, ಅಲ್ಲಿ ಕರೆದ್ರು ಅಲ್ಲಿ ಅವರು ಇದು ಕೊಡಲ್ಲ. ಇವತ್ತು ದೊಡ್ಡ ಹೋರಾಟಕ್ಕೆ ಇಕ್ಕೇವ್ರೆ ಮಾಡ್ತಾ ಇದ್ದೀವಿ. ಇನ್ನು ಇವತ್ತೇನೇನು ಮಾಡ್ತಾರೆ ಬಿಡಲ್ಲ. ಪ್ರಾಣ ಆದರೂ ಕೊಟ್ಟೇವಿ, ಜಮೀನು ಬಿಡಲ್ಲ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಹೋರಾಟ. ನಾವು ಕೊಡಲ್ಲ. ನಮ್ಮ ಜಮೀನು ನಮಗೆ ಇರಲಿ. ಇನ್ನು ಎಷ್ಟು ವರ್ಷ, 10 ವರ್ಷ ಅಲ್ಲ, 15 ವರ್ಷ ಅಲ್ಲ, ನಾವು ಪ್ರಾಣ ಇರೋ ತನಕ ನಾವು ಹೋರಾಡ್ತೀವಿ. ನಮ್ಮ ಭೂಮಿ ನಮಗೆ ಬೇಕು.
ಇಲ್ಲಿ ಫಲವತ್ತಾದ ಭೂಮಿನ ADB ಇವರು ಇದನ್ನು ಅಕ್ವೈರ್ ಮಾಡ್ಕೊಳಕ್ಕಂತ ಬಂದಿದ್ದಾರೆ. ಅದನ್ನು ಬಿಡಿಸೋಕ್ಕೋಸ್ಕರ ನಾವು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ಅದು ಮೋಸ ಮಾಡಬಾರ್ದು, ಅದನ್ನು ನಾವು ಹೋರಾಟ ಮಾಡಿ ನಾವು ಅದನ್ನು ಬಿಡಿಸಿ ಭೂಮಿ ಫಲವತ್ತಾದ ಭೂಮಿ ಬೆಳೆಯೋಕ್ಕಾಗಿಯೇ ಇರಲಿ ಅಂತ ಹೇಳೋಕ್ಕಂತ ಬಂದಿದ್ದೇವೆ ನಾವು. KDB ಮುಖಾಂತರ ಸರ್ಕಾರ ಭೂಮಿಯನ್ನು ವಶಪಡಿಸ್ಕೊಂಡು ರೈತರಿಗೆ ಮೋಸ ಮಾಡಿ ರಿಯಲ್ ಎಸ್ಟೇಟ್ ಮಾಡೋವಂಥದ್ದು ದಂಧೆಯನ್ನು ಕೈ ಬಿಡಬೇಕು. ರೈತರಿಗೆ ನಿಜವಾಗ್ಲೂ ಅನ್ಯಾಯ ಮಾಡ್ತಿದೆ. ಈ ನೀತಿಯನ್ನಾರು ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಜೀವ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಮುಖ್ಯಮಂತ್ರಿಗಳೇ ಎಚ್ಚರ, ನಿಮಗೆ ಎಚ್ಚರ.